ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಪನ್ನೀರ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ತಪ್ಪಲೆಯಲ್ಲಿ ನೀರು ಬಿಸಿ ಮಾಡಿಕೊಂಡು ಅದಕ್ಕಾದ್ಮೇಲೆ ಈ ಪಾಲಕ್ ಹಾಕ್ಕೊಳ್ಳಿ. ನಾನಿಲ್ಲೊಂದು 3 ಕಟ್ಟಷ್ಟು ಪಾಲಕ್ ಸ್ವಲ್ಪ ಬೇಯಲಿ ಇಲ್ಲಿ. ನಾನು ಅಷ್ಟೊತ್ತಿಗೆ ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಐಸ್ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಬೆಂದಿದೆ. ಈಗ ಅದನ್ನು ನೀರಿಂದ ತೆಗೆದ್ಬಿಟ್ಟು ನಾನಿವಾಗ ಆವಾಗಲೇ ಐಸ್ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ಆ ನೀರಿಗೆ ಹಾಕ್ಕೊತಾ ಇದ್ದೀನಿ. ಪಾಲಕ್ ಪೂರ್ತಿಯಾಗಿ ತಣ್ಣಗೆ ಹಾಕಬೇಕು. ಅದರಲ್ಲೇ ತಣ್ಣಗಾದ್ಮೇಲೆ ಆ ನೀರಿಂದ ತೆಗೆದ್ಬಿಟ್ಟು ನಾನಿವಾಗ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ಫುಲ್ಲಾಗಿ ನುಣ್ಣಗೆ ಮಾಡ್ಕೊತಾ ಇದ್ದೀನಿ. ಫುಲ್ ಪೇಸ್ಟ್ ಆಗಬೇಕು, ಅದು ತರಿ ಇರಬಾರ್ದು. ಅದೊಂದು 2 ಮಿನಿಟ್ಸಲ್ಲಿ ಪೇಸ್ಟ್ ಆಗೋಗ್ಬಿಡುತ್ತೆ. ಈ ರೀತಿ ನೈಸಾಗಿರಬೇಕು. ಈಗ ಒಂದು ಬಾಣಲೆಯಲ್ಲಿ ಒಂದು 2 ಸ್ಪೂನಷ್ಟು ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಆಪ್ಷನಲ್ಲು, ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ನೀವು ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಸರಿ, ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ. ಈಗ ಒಂದು 2 ಸ್ಪೂನಷ್ಟು ನಾನು ಗಾರ್ಲಿಕ್ ಚಿಕ್ಕದಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ. 1 ಸ್ಪೂನಷ್ಟು ಜಿಂಜರ್ ತೊಗೊಂಡಿದ್ದೀನಿ. 2 ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಚಿಲ್ಲಿ ತೊಗೊತಾ ಇದ್ದೀನಿ. ಈ ಚಿಲ್ಲಿ ಬಾಯಿಗೆ ಸಿಗುತ್ತೆ ಅನ್ನೋರು ಅದನ್ನು ಸ್ವಲ್ಪ ಮಿಕ್ಸಿಗೆ ಮಾಡಿ ಹಾಕ್ಕೊಳ್ಳಿ. ಈಗ 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಫುಲ್ ಗೋಲ್ಡನ್ ಕಲರ್ ಆದಮೇಲೆ ಸ್ವಲ್ಪ ಗರಂ ಮಸಾಲೆ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನಾನು, ಮಸಾಲೆ ಐಟಮ್ಸು. ಇದೊಂದು 2 ನಿಮಿಷ ಒಗ್ಗರಣೆ ಎಲ್ಲ ಆಗಲಿ. ಇವಾಗ ನಾನು ರುಬ್ಬಿರೋಂಥ ಪಾಲಕ್ ಹಾಕ್ಕೊತಾ ಇದ್ದೀನಿ. ಆ ಜೊತೆ ನಾವು ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟು ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಎಷ್ಟು ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅದು ಆಗಬೇಕು. ಪಾಲಕ್ಕು ಜಾಸ್ತಿ ಬೇಯಬಾರ್ದು, ಒಂದು 5 ನಿಮಿಷ ಬೆಂದರೆ ಸಾಕು. ಇವಾಗ ನಾನು ಪಾಲಕ್ಗೆ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲೊಂದು 1/2 kg ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಹಾಕಿದ್ಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಒಂದನ್ನು ಬೇಯಿಸ್ಕೋಬೇಕು. ಅದಕ್ಕೆ ಬೆಂದಿದೆ. ಇದಕ್ಕೆ ನಾನು ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮನೆಯಲ್ಲೇ ಮಾಡಿರೋಂಥ ಕ್ರೀಮ್ ಇದು. ಕೆನೆ ತೊಗೊಂಡು ಸ್ವಲ್ಪ ನಾನು ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಆಗಿದೆ. ನೀವು ಬೇಕು ಅಂದರೆ ಅದು ಮಾರ್ಕೆಟಲ್ಲೂ ಸಿಗುತ್ತೆ ಕ್ರೀಮ್, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬೇಕು, ಫ್ಲೇವರ್ ಬೇಕು ಅಂದರೆ ಈ ಸ್ಟೆಪ್ ಮಾಡಲೇಬೇಕು. ಒಂದು ತೆಂಗಿನಕಾಯಿ ಚಿಪ್ಪನ್ನ ನಾನು ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾಲಕ್ ಪನ್ನೀರ್ ಆಗಿದೆ. ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಾನು ಬಟರ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್ ಅಂತ, ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಏನು ಬೇಡ. ಗ್ರೇವಿ ಆಗಿದೆ. ಈಗ ನಾನು ಲಾಸ್ಟಲ್ಲಿ ಸೆಂಟ್ರಲ್ಲಿ ಒಂದು ಖಾಲಿ ಬೌಲ್ ಇಡ್ತಾ ಇದ್ದೀನಿ. ಆ ಬೌಲ್ ಒಳಗಡೆ ಇವಾಗ ನಾನು ಬಿಸಿ ಮಾಡಿರೋಂಥ ತೆಂಗಿನಕಾಯಿ ಚಿಪ್ಪು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅದನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೆ ಸ್ಟವ್ ಸಿಮ್ಮಲ್ಲಿ ಇಟ್ಟು ಬಿಟ್ಬಿಡಿ. ಇದು ಮೇನ್ ಸ್ಟೆಪ್ಪು. ನಿಮಗೆ ಅದೇ ಥರ ಫ್ಲೇವರ್ ಬೇಕು ಅಂದರೆ ರೆಸ್ಟೋರೆಂಟ್ ಸ್ಟೈಲು ಈ ಸ್ಟೆಪ್ ಮಾಡಲೇಬೇಕು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.